ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ವಿ, ಆಟೋ ಬಂತು, ಹತ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು, ಎಲೆಕ್ಟ್ರಾನ್ ಸಿಟಿ ಮೆಟ್ರೋ ಸ್ಟೇಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ ವಿಡಿಯೋಗೆ. ನನ್ನ ಮಗಳಂತೂ ಫುಲ್ ಖುಷಿಯಾಗಿದ್ದಾಳೆ. ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ, ಇನ್ನೇನು ಹೋಗ್ತಾ ಇದ್ದೀವಿ, ಮೇಲ್ಗಡೆಗೆ ಹೋಗೋಣ ಅಂತ. ನಮ್ಮ ಅಕ್ಕ ವೀಡಿಯೋ ಮಾಡ್ತಾ ಇದ್ದಾಳೆ. ನಮ್ಮ ಪಾಪನೂ ಕರ್ಕೊಂಡು ಹೊರಟ್ವಿ. ಅವನಿಗೂ ಹೊರಗಡೆ ಹೋದರೆ ಸ್ವಲ್ಪ ಚೇಂಜಸ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಒಳಗಡೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಕಬ್ಬನ್ ಪಾರ್ಕಿಗೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಟಿಕೆಟ್ ತೊಗೊಂಡು ಬಂದ್ವಿ, ಮೆಟ್ರೋ ಬಂತು, ಹತ್ಕೊಂಡು ಕೂತ್ಕೊಂಡಿದ್ದೀವಿ. ನನ್ನ ಮಗಳು ನೋಡಿ ಫುಲ್ ಖುಷಿಯಾಗಿದ್ದಾಳೆ ಮೆಟ್ರೋದಲ್ಲಿ ಬರ್ತಾ ಇರೋದಕ್ಕೂ. ಇಲ್ಲ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದ್ವಿ ಮೆಟ್ರೋದಲ್ಲೂ. ಇನ್ನೇನು ಹಿಡ್ಕೊಂಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲಿಂದ ಬಂದ್ವಿ. ಎಕ್ಸ್ಚೇಂಜ್ ಮಾಡಬೇಕು, ಮೆಟ್ರೋ ಡೈರೆಕ್ಟ್ ಇಲ್ಲ, ಅಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಇಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದು ಹಿಡ್ಕೊಂಡು ಬಂದ್ವಿ ಫೈನಲಿ ಕಬ್ಬನ್ ಪಾರ್ಕಿಗೆ. ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾಯಿದ್ವಿ. ಪಾಪುನ ಎತ್ಕೊಂಡು ಆಗ್ತಾನೆ ಇಲ್ಲ, ಫುಲ್ ಸುಸ್ತಾಗ್ತೈತೆ. ಮತ್ತು ಪಾರ್ಕ್ ಒಳಗಡೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಬಂದ್ವಿ. ಇನ್ನೇನು ಟ್ರೈನಲ್ಲಿ ಹೋಗೋಕ್ಕೆ ಹತ್ಕೊಂಡ್ವಿ. ಟಿಕೆಟ್ ತೊಗೊಂಡು ಹತ್ಕೊಂಬಿಟ್ಟು ಹೋಗ್ತಾ ಇದ್ವಿ ಟ್ರೈನಲ್ಲಿ. ಸೂಪರಾಗಿರುತ್ತೆ, ಮಿನಿ ಟ್ರೈನು. ಚೆನ್ನಾಗಿತ್ತು, ಅಂದರೆ ಸೂಪರಾಗಿತ್ತು. ಫುಲ್ ಎಂಜಾಯ್ ಎಲ್ಲ ಆಡಿರಂತೆ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ರು. ಇದನ್ನು ಆಟಾಡ್ಸಿದ್ವಿ, ಜಸ್ಟ್ 30 ರೂಪೀಸ್ ಅಷ್ಟೇ ಒಬ್ಬರಿಗೆ. ಸೂಪರಾಗಿತ್ತು, ಆಟಾಡ್ಸಿದ್ವಿ. ನೀವು ಏನಾದರೂ ಹೋಗ್ಬೇಕಂದ್ರೆ ಹೋಗಿ, ಕಬ್ಬನ್ ಪಾರ್ಕು 30 ರೂಪೀಸ್ ಅಷ್ಟೇ. ಏನಾದರೂ ಆಟಾಡಿ 30 ರೂಪೀಸ್, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಸೂಪರಾಗಿರುತ್ತೆ. ನಮ್ಮ ಮಕ್ಕಳು ತುಂಬ ಖುಷಿಯಾಗಿದ್ದರು, ಫುಲ್ ಎಂಜಾಯ್ ಮಾಡಿದರು. ಇದನ್ನು ಮಾತ್ರ ಆಟಾಡಿದರು, ತುಂಬ ಎಂಜಾಯ್ ಮಾಡಿಬಿಟ್ರು ಮೂವಾರೂ. ಅಯ್ಯೋ ಬರಲ್ಲ, ಇನ್ನೂ ಒಂದು ಸಲ ಆಡ್ತೀವಿ ಅಂತಿದ್ದಾರೆ. ಆದರೂ ಬಂದರು. ಆಮೇಲೆ ನಾನು ನನ್ನ ತಂಗಿ ಒಂದು ಆಡೋಣ ಅಂತ ಹೋಗಿದ್ವಿ, ಆಟಾಡ್ಕೊಂಡ್ಬಂದ್ವಿ. ಮತ್ತು ಇದು ಪಾರ್ಕು 5 ರೂಪೀಸ್ ಅಷ್ಟೇ ತೊಗೊಂಡಿದ್ದು ಒಬ್ಬರಿಗೆ. ಸೂಪರಾಗಿ ಎಂಜಾಯ್ ಮಾಡಿದರು ಎಲ್ಲರೂ. ಮಕ್ಕಳು ಮಾತ್ರ ಸೂಪರಾಗಿ ಎಂಜಾಯ್ ಮಾಡಿದರು. ನೀವು ಯಾರಾದರೂ ಮಕ್ಕಳಿರೋರು ಕರ್ಕೊಂಡೋಗಿ, ಫುಲ್ ಎಂಜಾಯ್ ಮಾಡ್ತಾರೆ, ಫುಲ್ ಖುಷಿಯಾಗಿರ್ತಾರೆ. ಬರ್ತಾನೇ ಇಲ್ಲ, ಈ ಕಡೆಗೆ ಹೋಗೋಣ ಸಾಕು ಮನೆಗೆ ಅಂದ್ರೂ ಬರ್ತಾಯಿಲ್ಲ. ಅಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ಹುಡುಗರಂತೂ. ಮತ್ತು ಹುಡುಗರ ಜೊತೆಗೆ ನಾವು ಎಂಜಾಯ್ ಮಾಡಿದ್ವಿ. ನಮ್ಮ ಅಕ್ಕ ಅಂತೂ ನನ್ನ ಮಗನ ಕುಂಡ್ರಿಸ್ಕೊಂಡು ಕೂತ್ಕೊಂಡಿದ್ರು, ಫುಲ್ ಎಂಜಾಯ್ ಮಾಡಿದ್ರು ಅವರು. ನನ್ನ ಮಗ ಅಂತೂ ಏನು ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದಾನೆ. ಅವನು ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದಾನೆ. ಆಮೇಲೆ ಸ್ವಲ್ಪ ಎಲ್ಲ ಸುತ್ತಾಡಿದ್ವಿ, ಇದನ್ನು ಆಟಾಡಿದ್ರು. ಇದು ಒಬ್ರಿಗೆ 30 ರೂಪಾಯಿ ಅಷ್ಟೇ. ಸೂಪರಾಗಿತ್ತು, ಇದನ್ನು ಫುಲ್ ಎಂಜಾಯ್ ಮಾಡಿದರು ಎಲ್ಲ. ನಮ್ಮದು ಇತ್ತು ದೊಡ್ಡವ್ರು ಆಡೋದು ಬ್ರೇಕ್ ಡ್ಯಾನ್ಸ್ ಅಂತಾರಲ್ವ, ಅದು ಎಲ್ಲ 30 ರೂಪೀಸ್ ಅಷ್ಟೇ ಒಬ್ಬರಿಗೆ. ಸಾಕಾಗಾಯ್ತು ಆಡೋಕ್ಕೆ ಮಾತ್ರ. ನಾವು ಎಲ್ಲ ಆಡಿದ್ವಿ, ಅವರು ಆಟ ಆಡಿದ್ರು. ನಮ್ಮ ಮಕ್ಕಳು, ದೊಡ್ಡವ್ರಿಗೂ ಇರುತ್ತೆ, ಹೋಗಿ ಸೂಪರಾಗಿರುತ್ತೆ. ನಾನು ನನ್ನ ತಂಗಿ, ನಮ್ಮ ಅಕ್ಕನ ಮಗಳನ್ನು ಕರ್ಕೊಂಡೋಗಿದ್ವಿ ಇದಕ್ಕೆ. ಇದು ಸಿಕ್ಕಾಬಟ್ಟೆ ಭಯಪಟ್ಟೆ, ನಾನು ಮಾತ್ರ ಹತ್ತೇ ಬಿಟ್ಟಿದ್ದೀನಿ, ನನ್ನ ಕೈಲಿ ಆಗಲ್ಲ ಅಂತ ಇದಕ್ಕೆ. ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಅಲ್ಲಿ ಇಷ್ಟ ಆಗಿದ್ದಂದರೆ ಇದು ಮಾತ್ರನೇ. ಸಖತ್ತಾಗಿತ್ತು ಬ್ರೇಕ್ ಡ್ಯಾನ್ಸ್ದು, ಸಖತ್ತಾಗಿತ್ತು ಬಿಡಿ. ನಂಗಂತೂ ಅದನ್ನ ಬಿಟ್ಟು ಬರೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇಷ್ಟ ಆಯಿತು ಇದು. ನನ್ನ ಮಗ ಅಂತೂ ಓಡೇ ಹೋಗ್ಬಿಟ್ಟ. ನನ್ನ ಮಗಳಂತೂ ಅಳ್ತಾ ಕೂತ್ಕೊಂಡು ಮ್ಯಾಲೆ ಬಿಟ್ಟಿದ್ದಕ್ಕೆ. ಅಷ್ಟು ಸಖತ್ತಾಗಿತ್ತು ಇದು. ಸೂಪರಾಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತು ಇದು. ಫುಲ್ ಎಂಜಾಯ್ ಮಾಡಿದ್ವಿ.
ಹೋದಂಗೆ ಆಗುತ್ತೆ, ಆ ಥರ ಇರುತ್ತೆ. ಸೂಪರಾಗಿತ್ತು. ಮತ್ತೆ ನನ್ನ ಮಕ್ಕಳು ಇನ್ನೂ ಸಲ ಹೋಗೋಣ ಮಮ್ಮಿ ಅಂತಿತ್ತು. ಅವತ್ತು ಹೋಗೋಕ್ಕಾಗಲಿಲ್ಲ. ಸೂಪರಾಗಿತ್ತು. ಎಲ್ಲ ಫುಲ್ಲು ಪಾರ್ಕ್ ಫುಲ್ ರೌಂಡ್ ಆಗ್ತಿದೆ. ಇಲ್ಲಿ ನೀರು ಕಾಣಿಸುತ್ತೆ ನೋಡಿ, ಅದು ಶಿಪ್ಪಲ್ಲಿ ಹೋಗೋದು, ಅದು ಶಿಪ್ಪಲ್ಲಿ ಕ್ಲೋಸ್ ಆಗಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಚೆನ್ನಾಗಿತ್ತು. ನಿಜ ಟ್ರೈನಲ್ಲಿ ಹೋದಂಗೆ ಆಗ್ತಿತ್ತು. ಈಗ ತಾನೇ ಮನೆಗೆ ಬಂದ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಕಾಫಿ ಕುಟ್ಕೊಂಡಿದ್ದೀವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್.